ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ದುರಾರಾಧ್ಯಾಯೇ ನಮಃ ಬಗ್ಗೆ ಓದ್ತೀನಿ. ಆರಾಧನೆ ಮಾತ್ರದಿಂದ ಸುಲಭವಾಗಿ ಲಭ್ಯವಲ್ಲದವಳು. ದೇವತಾರಾಧನೆಯಲ್ಲಿ ಶ್ರೀದೇವಿಗೆ ಪ್ರೀತಿಯೇನೂ ಇರುವುದು, ಆರಾಧನೆ ಮಾತ್ರಕ್ಕೆ ದೊರಕುವಳಲ್ಲ, ಅಂದರೆ ಕರ್ಮ ಮಾರ್ಗಕ್ಕೆ ದೊರಕುವಳಲ್ಲವಾದುದರಿಂದ ಜ್ಞಾನ ಮಾರ್ಗದಿಂದ ಲಭ್ಯಳು. ಮುಂದಿನದು ದುರಾದರ್ಶಾಯೇ ನಮಃ. ಇಂದ್ರಿಯಗಳನ್ನು ಗೆಲ್ಲಲಾರದವರಿಗೆ ದೊರೆಯತಕ್ಕವಳಲ್ಲ. ಹಿಂದಿನ ನಾಮದ ವಿವರಣೆಯನ್ನು ಇಲ್ಲಿಗೂ ಅನ್ವಯ ಮಾಡಿಕೊಳ್ಳಬೇಕು. ಮುಂದಿನದು ಪಾಟಳಿ ಕುಸುಮ ಪ್ರಿಯಾಯೇ ನಮಃ. ಪಾದರಿ ಗಿಡದ ಹೂವಿನಲ್ಲಿ ಪ್ರೀತಿಯುಳ್ಳವಳು. ಕೊಂಚ ಕೆಂಪು ಬಣ್ಣ ಮಿಶ್ರವಾದ ಬಿಳಿಯ ಬಣ್ಣ ಉಳ್ಳದ್ದು ಪಾಟಳಿ. ಈಶ್ವರನಿಗೆ ಬಿಲ್ವಪತ್ರೆಯು ಹೇಗೆ ಪ್ರಿಯವೋ ಹಾಗೆಯೇ ಶ್ರೀದೇವಿಗೆ ಪಾಟಳಿ ಪುಷ್ಪವೂ ಪ್ರಿಯವೆಂದು ಪದ್ಮ ಪುರಾಣದಲ್ಲಿ ಹೇಳಿದೆ. ಪಾಟಳಿ ಎಂದರೆ ವಿಸ್ತಾರವಾಗುವುದೆಂದರ್ಥವು. ವಿಸ್ತಾರವಾಗುವುದಾಗಿಯೂ ಬಹು ಹೆಚ್ಚಾದ ಮಕರಂದ ಉಳ್ಳದ್ದಾಗಿಯೂ ಇರುವುದೇ ಅಖಂಡಾಕಾರವಾಗುವಿಕೆಯನ್ನುಂಟು ಮಾಡುವುದಾಗಿಯೂ ಅಮೃತಮಯವಾಗಿರುವುದಾಗಿಯೂ ಇರುವ ಬ್ರಹ್ಮವೇ ನಾನೆಂಬ ವಾಸನೆಯಲ್ಲಿ ನಿಲ್ಲುವಿಕೆಯ ಪಾಟಳಿ ಕುಸುಮದ ತತ್ವವಾಗಿರುವುದು. ಇಂತಹದ್ದು ಶ್ರೀದೇವಿಗೆ ಪ್ರಿಯವಾದದ್ದು. ಮುಂದಿನದ್ದು ಮಹತ್ಯೇ ನಮಃ. ಪೂಜ್ಯವಾದ ವಸ್ತುವಾಗಿರುವವಳು, ಅಳತೆಗೆ ಒಳಪಡದವಳು. ಶ್ರೀಮಾತ್ರೆ ನಮಃ.